ಈ ಕಾಂಗ್ರೆಸ್ ತೋರಿಕೆಗೆ ಮಾತ್ರ ದಲಿತರ ಪರ ಅಂತ ಹೇಳ್ಕೊಳ್ಳುತ್ತೆ ಅಷ್ಟೇ. ದಲಿತರನ್ನ ಬಳಸ್ಕೊಳ್ಳುತ್ತೆ ಹೊರತು ಅವರನ್ನ ಯಾವತ್ತೂ ಕೂಡ ತಮಗಿಂತ ಮೇಲೆ ಬೆಳೆಯೋದಕ್ಕೆ ಬಿಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎರಡೆರಡು ಸಲ ಚುನಾವಣೆಯಲ್ಲಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಅನ್ನುವಂಥದ್ದನ್ನ ಭಾರತದ ಇತಿಹಾಸ ಯಾವತ್ತೂ ಕೂಡ ಮರೆಯೋದಿಲ್ಲ. ಒಂದು ವೇಳೆ ಅಂಬೇಡ್ಕರ್ ಅವರು ಗೆದ್ದಿದ್ರೆ ಈ ದೇಶದ ಪ್ರಧಾನಿ ಆಗೋದು ಕಷ್ಟ ಇರಲಿಲ್ಲ. ನೆಹರು ಅವರು ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಎಲ್ಲಾ ಷಡ್ಯಂತ್ರವನ್ನು ನಡೆಸಿದರು. ಈಗಲೂ ಕೂಡ ನೆಹರು ಕುಟುಂಬದ ಆ ಮನಸ್ಥಿತಿ ಒಂಚೂರು ಬದಲಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಲ್ಲೇ ಇರಬಹುದು, ಕಾಂಗ್ರೆಸ್ ಅಧ್ಯಕ್ಷರು ಆಗಿರಬಹುದು, ಆದರೆ ಅವರು ಪ್ರಧಾನಿ ಆಗೋದಕ್ಕೆ ರಾಹುಲ್ ಅಂಡ್ ಸೋನಿಯಾ ಗಾಂಧಿ ಖಂಡಿತವಾಗ್ಲೂ